ರಾಮಾಚಾರಿ ಎದುರೇ ಕಿಟ್ಟಿಗೆ ಸರಿಯಾಗಿ ರೌಡಿಗಳು ಅಟ್ಯಾಕ್ ಮಾಡುತ್ತಾ ಹೊಡಿತಾರೆ. ಆದರೆ ಅದು ರಾಮಾಚಾರಿಗೆ ಗೊತ್ತೇ ಆಗೋದಿಲ್ಲ, ಹಾಗೆ ರೋಡ್ನಲ್ಲಿ ಪಾಸ್ ಆಗಿಬಿಡ್ತೇನೆ. ಸೊ ಏನು ವಿಚಾರ ಅಂತ ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ. ಅದಕ್ಕೂ ಮುನ್ನ ನೀವೇಂತ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿಯೊಬ್ಬರಿಗೂ ಕೂಡ ಅಪ್ಡೇನ ಶೇರ್ ಮಾಡೋದನ್ನ ಮರಿಬೇಡಿ. ಈತ ಕಿಟ್ಟಿ ತೀರ್ಥಯಾತ್ರೆಗೆ ಅಂತ ಆಟೋ ಹೊತ್ಕೊಂಡು ಹೊಡ್ತಾನೆ. ಆಟೋ ಮಧ್ಯದಲ್ಲಿ ಪಂಚರ್ ಆಗಿಬಿಡುತ್ತೆ. ಸೊ ಆಚೆ ನಿಂತ್ಕೋತಾನೆ. ಆ ಆಟೋ ಡ್ರೈವರ್ ಹೇಳ್ತಾರೆ, ಇನ್ನು ನನಗೆ ಲೇಟ್ ಆಗುತ್ತೆ, ಅರ್ಧ ಗಂಟೆ ಆಗ್ಬಿಡುತ್ತೆ, ಇದೆಲ್ಲ ಪಂಚರ್ ಎಲ್ಲ ಮಾಡಿಸ್ಕೊಬರಕ್ಕೆ ನೀವು ಬೇರೆ ಆಟೋ ಇಟ್ಕೊಂಡು ಹೋಗ್ಬಿಡಿ ಅಣ್ಣ, ದುಡ್ಡು ಕೊಟ್ಟು ಹೋಗ್ಬಿಡಿ ಅಂತ ಹೇಳಿದಾಗ ಸರಿ ಆಯ್ತು ಅಂದ್ಬಿಟ್ಟು ಕೆಳಗಡೆ ಇಳಿತಾನೆ. ಆ ಕಡೆ ವೆಹಿಕಲ್ಸ್ ಹುಡ್ಕಾಡ್ತಾ ಇರ್ತಾರೆ, ಎಲ್ಲೂ ಕೂಡ ಸಿಗೋದಿಲ್ಲ. ಒಂದು ಗಾಡಿ ಬರುತ್ತೆ. ಸೊ ಅವ್ರ ಅಡ್ರೆಸ್ ಅನ್ನ ಕೇಳ್ತಿರ್ತಾರೆ, ಹಿಂದ್ಗಡೆಯಿಂದ ಬಂದು ಅದೇ ರೀತಿ ಹೊಡಿತಾರೆ. ಸೊ ಅದೆಲ್ಲವೂ ಕೂಡ ಒಂದು ಪ್ರೀ ಪ್ಲಾನ್ ಆಗಿರುತ್ತೆ. ಆಗ ಕಿಟ್ಟಿ ಕೆಳಗಡೆ ಬೀಳ್ತಾನೆ. ಸೊ ಎಲ್ಲರೂ ಕೂಡ ಅಟ್ಯಾಕ್ ಮಾಡೋಕ್ಕೆ ಶುರು ಮಾಡ್ತಾರೆ. ಆಪೋಸಿಟ್ ಇಂದ ರಾಮಾಚಾರಿ ಕೂಡ ಬರ್ದೈತೆ. ಆತ ಗಮನಿಸೋದಿಲ್ಲ. ಈ ಕಡೆ ರೌಡಿಗಳು ಈತನನ್ನ ಕರೆಕ್ಟಾಗಿ ಸೈಡ್ಗೆ ಕರ್ಕೊಂಡು ಹೋಗ್ಬಿಡ್ತಾರೆ. ಕಿಟ್ಟಿ ಈಗ ಕಂಪ್ಲೀಟ್ ಆಗಿ ರೌಡಿಗಳ ವಶದಲ್ಲಿ. ಎಲ್ಲವೂ ಕೂಡ ಮಾಡಿಸಿರುವುದು ಈ ಮಾನ್ಯತಾ ಮತ್ತೆ ವೈಶಾಖನೆ. ನೋಡ್ಬೇಕಿದೆ ಏನಾಗುತ್ತೆ. ನಿಜಕ್ಕೂ ಕೂಡ ಕಿಟ್ಟಿಯ ಒಂದು ಪ್ರಾಣ ಪಕ್ಷಿ ಹೋಗುತ್ತಾ, ಏನಾಗುತ್ತೆ? ತೀರ್ಥಯಾತ್ರೆಗೆ ಅಂತ ಹೊಟ್ಟಿದಂತ ಕಿತ್ತಿನ ಈ ರೀತಿ ಹಿಡಿದು ಅಟ್ಯಾಕ್ ಅನ್ನ ಮಾಡಿದ್ದಾರೆ ರೌಡಿಗಳು. ಅಟ್ಯಾಕ್ ಅನ್ನ ಮಾಡಿಬಿಟ್ಟು ಈ ತರ ಎತ್ತಕೊಂಡಿದ್ದಾರೆ. ರಾಮಾಚಾರಿ ಹಾಗೆ ಪಾಸ್ ಆಗ್ತಾನೆ, ಗೊತ್ತೇ ಆಗೋದಿಲ್ಲ. ರಾಮಾಚಾರಿ ಮುಂದೆನೆ ಎಲ್ಲವೂ ಕೂಡ ನಡೆದ್ರೂ ಕೂಡ ಆತನ ಒಂದು ಗಮನಕ್ಕೂ ಕೂಡ ಬರೋದಿಲ್ಲ, ಸ್ವಲ್ಪವೂ ಕೂಡ ಡೌಟ್ ಬರೋದಿಲ್ಲ. ಅದೇ ರೋಡ್ನಲ್ಲೂ ಕೂಡ ಪಾಸ್ ಆಗದಂತ ಟೈಮ್ನಲ್ಲಿ. ಇದ್ರ ಬಗ್ಗೆ ನೀವೇನಂತೀರಾ? ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ಎಲ್ಲ ಕಡೆ ಅಭಿನಯ